ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಪಲ್ಯನ. ಜೋಳಿಕಾಯಿ ಕೂಡ ಎಳೆದಿತ್ತಲ್ಲ ಬೇಗನೆ ಬೇಯುತ್ತೆ. ಒಂದು 2 ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಕೂಡ ಮಾಡ್ತಾಯಿದ್ದೀವಿ. ಬೇಳೆ, ಹಸಿಮೆಣ್ಸಿಕಾಯಿ, ಟೊಮೊಟೊ ಹಾಕಿ ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಹಾಕಿ 2 ಕೂಗಿಸ್ಕೊಂಬಿಟ್ಟು ಇಲ್ಲಿ ಪಲ್ಯಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ. 2 ಕೂಗು ಇಲ್ಲ 3 ಕೂಗಿಸ್ಕೊಂಬಿಟ್ಟು ನಾವು ಮಸ್ತ್ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಲ್ಲ 12:30 ಆಗೇ ಬಿಡ್ತು ಟೈಮು. ರೊಟ್ಟಿ ಬೇರೆ ಮಾಡಬೇಕು. ಇನ್ನು ರೈಸ್ ಆಯಿತು, ಇವಾಗ ಪಲ್ಯ ಕೂಡ ಆಯಿತು. ಸಾಂಬಾರಿಗೆ ಕೂಗಕ್ಕೆ ಇಟ್ಕೊಂಡ್ಬಿಟ್ಟು ನಾನು ರೊಟ್ಟಿ ಮಾಡಿದರೆ ನನ್ನ ಮಗಳು ಅದನ್ನು ಮಸ್ತ್ ಒಗ್ಗರಣೆ ಕೂಡ ಹಾಕ್ತಾಳೆ. ಸ್ವಲ್ಪ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ, ಬೇಗ ಬೇಯುತ್ತೆ ಅಂಥೇಳಿ. ಇವಾಗ ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 3 ಸೀಟಿ ಕೂಗಿಸ್ಕೊತೀವಿ. ನೋಡಿ ಅರಿಶಿನ ಕೂಡ ಸೇರಿಸಿದ್ದೇವೆ, ಬೇಳೆ, ಅರಿಶಿನ, ಹಸಿಮೆಣ್ಸಿಕಾಯಿ ಎಲ್ಲ ಸೇರಿಸಿದ್ದೇವೆ. ಈ ರೀತಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಮಸ್ಕ ಸಾರು. ಇದನ್ನು ಇನ್ನೊಂದು ಸತಿ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಇವತ್ತು ಭಾಳ ಕೆಲಸ ಇದೆ. ನೋಡಿ ಪಲ್ಯ ಕೂಡ ರೆಡಿ ಆಯಿತು. ಇನ್ನೇನು ಶೇಂಗಾ ಪುಡಿ 2 ಸ್ಪೂನ್ ಹಾಕಂದ್ರೆ ಪಲ್ಯ ರೆಡಿ ಆಯಿತು. ನಾನು ಚೂರು ಕುದಿಸ್ಕೊಂಡ್ರೆ ಎಳೆ ಜೋಳಿಕಾಯಿ ಎಲ್ಲ ಬೇಗನೆ ಬೆಂದುಬಿಡ್ತು. ಈ ಥರದ್ದೇ ಜೋಳಿಕಾಯಿ ತಂದು ಪಲ್ಯ ಮಾಡ್ಬೇಕ್ರಿ. ಈಗ ಬಲ್ತಿರತ್ತಂದರೆ ಅದು ಟೇಸ್ಟ್ ಇರೋಲ್ಲ, ಒಂಥರ ಜಿಗೋಕ್ಕೂ ಆಗೋಲ್ಲ, ಹಂಗಾಗುತ್ತೆ. ಇಲ್ಲಿ ರೊಟ್ಟಿಗೆ ಜಿಗಿಟ್ ಮಾಡ್ಕೊಳ್ಳೋಕ್ಕೆ 1 ಲೋಟ ನೀರು ಇಟ್ಟಿದ್ದೀನಿ ನಾನು. ದೊಡ್ಡ ಲೋಟದಲ್ಲಿ 1 ಲೋಟ ಇಟ್ಕೊಂಡಿದ್ದೀನಿ. 1 ಲೋಟ ನೀರಿಗೆ ಸ್ವಲ್ಪ ಕುದಿಯೋಕೆ ಇಡೋಣ. ಫಸ್ಟ್ 1 ಲೋಟ ನೀರು ಹಾಕಿ ಚಿಕ್ಕ ಪಾತ್ರೆಯಲ್ಲಿ ಕುದಿಯೋಕೆ ಇಡೋಣ. ಇನ್ನೇನು ನೀರು ಕುದೀತಿದೆ ನೋಡಿ. ನೀರು ಕುದಿಯಬೇಕಾದ್ರೆ ನಾವು ಈ ನೀರು ಎಷ್ಟು ಹಿಡಿತೈತೆ ಅಷ್ಟು ಹಿಟ್ಟು ಹಾಕೋಬೇಕು. ಇದೇನಿಲ್ಲಂದ್ರೆ ಒಂದು ಮುದ್ದೆ ಆಗೋಷ್ಟು ಆಗುತ್ತೆ ಅಷ್ಟೇ. ನಾವು ಊಟಕ್ಕೆಲ್ಲ ಮುದ್ದೆ ಮಾಡ್ತೀವಲ್ಲ, ಆ ರೀತಿ ಒಂದು ಮುದ್ದೆ ಆಗೋಷ್ಟು ಜಿಗುಟು ಆಗ್ತೈತೆ ಇದು. ಈ ಜಿಗುಟು ಹಾಕಂದ್ರೆ ಒಂದು 25-30 ರೊಟ್ಟಿ ಕೂಡ ಆಗ್ತವೆ. ಇಷ್ಟೇ ನೀರು, ಒಂದು ದೊಡ್ಡ ಲೋಟದಲ್ಲಿ 1 ಗ್ಲಾಸ್ ನೀರು ಇಟ್ಕೊಂಡ್ರೆ ಸಾಕು. ನೋಡಿ ಒಂದು ಮುದ್ದೆ ಅಷ್ಟು ಜಿಗುಟಾಗೈತಿ. ಇವಾಗ ಈ ಜಿಗುಟನ್ನ ಸ್ವಲ್ಪ ಹಂಗೆ ಜಳಕ್ಕೆ ಬಿಡೋಣ ಒಲೆ ಮೇಲೆ ಅಳ್ಕೊಳೋದಕ್ಕೆ ಬಿಟ್ಟು. ಇಲ್ಲಿ ಪಕ್ಕಕ್ಕೆ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ವಿ. ಹಿಟ್ಟು ರೆಡಿ ಆಗೋದ್ರಾಗೆ ಜಿಗುಟು ಕೂಡ ಅಳ್ಕೊಂಡಿತ್ತು ನೋಡಿ. ಇವಾಗ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀವಿ. ಒಣ ಹಿಟ್ಟಿಗೆ ಹಾಕ್ಕೋಬೇಕು ಇದನ್ನು. ಜೋಳದ ಹಿಟ್ಟಿಗೆ ಉಪ್ಪು ಕೂಡ ಸೇರಿಸ್ಕೋಬೇಕು, ಪುಡಿ ಉಪ್ಪನ್ನ. ಸ್ವಲ್ಪ ಕಲ್ಲುಪ್ಪು ಹಾಕೋಬೇಡಿ. ಕಲ್ಲುಪ್ಪು ಹಾಕಂಗಿದ್ರೆ ಕುದಿಯೋ ನೀರಾಗೆ ಹಾಕೊಂಬಿಡಿ. ಪುಡಿ ಉಪ್ಪು ಅಂದರೆ ಹಿಂಗೆ ಹಾಕೊಂಡು ಡೈರೆಕ್ಟ್ ಕಲ್ಸ್ಕೊಂಡ್ರೆ ನಡೆಯುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ಹಿಂಗೆ ಒಣ ಹಿಟ್ಟು ಹಚ್ಕೊಂಡು ನಾದ್ಕೋಬೇಕು. ಇಲ್ಲಾಂದರೆ ಜಿಗಿ ಬಿಸಿ ಇರುತ್ತೆ ಭಾಳ, ಕೈ ಸುಡ್ತತಿ. ಹುಷಾರಾಗಿ ನಾದ್ಕೊಳ್ಳಿ ಹಿಟ್ಟು. ಇದು ಕಲ್ ಮೇಲೆ ನಾವು ಜಾಸ್ತಿ ಸುಡೋದು ರೊಟ್ಟಿನ. ಗ್ಯಾಸ್ ಕಲ್ ಮೇಲೆ ಸುಟ್ರೆ ಬೇಗ ಚೆನ್ನಾಗಿ ಬರ್ತವೆ ರೊಟ್ಟಿ ಅಂತ ಹೇಳ್ಬಿಟ್ಟು. ಮಣೆ ಮೇಲೆ ಯಾವಾಗ ಏನೋ ಉತ್ತೀವಿ ಅಷ್ಟೇ, ನಾವು ಇದ್ರ ಮೇಲೆ ಸುಡೋದು. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರ್ತವೆ. ಸ್ವಲ್ಪನೇ ನೀರು ಸೇರಿಸ್ಕೋಬೇಕು. ಮತ್ತು ಬಿಸಿನೀರಲ್ಲ, ತಣ್ಣೀರು ಸೇರಿಸ್ಕೋಬೇಕು. ಮತ್ತು ಒಣ ಹಿಟ್ಟು ಉಳಿದಿರ್ತೈತಲ್ಲ ಅಡೆಗೆ, ಅದಕ್ಕೂ ಕೂಡ ನಾವು ನೀರು ಸೇರಿಸಿ ಈ ರೀತಿ ನಾದ್ಕೊತಾ ಇದ್ದೀವಿ. ಒಟ್ಟು ನಮಗೆ ರೊಟ್ಟಿ ಮಾಡೋಕ್ಕೆ ಬರಬೇಕು, ಅದಕ್ಕೆ ಕಲ್ಸ್ಕೋಬೇಕು ಹಿಟ್ಟನ್ನ. ತೀರ ಚಪಾತಿ ಹಿಟ್ಟಿನ ಅಳ್ತಿಗೆ ಏನು ಬೇಡ. ಚಪಾತಿ ಹಿಟ್ಟು ಒಂಚೂರು ಅಳಕಿರ್ತೈತಿ, ರೊಟ್ಟಿ ಹಿಟ್ಟು ಗಟ್ಟಿನೇ ಇರ್ಬೇಕು ಸ್ವಲ್ಪ. ನಾವೇನು ಒಂದೊಂದು ರೊಟ್ಟಿ ಮಾಡ್ತೀವಲ್ಲ ಅದನ್ನು ಒಂಚೂರು ನೀರು ಎತ್ಕೊಂಡು ನಾದ್ಕೊಂಡು ಸುಡೋಕೆ ಬರ್ತೈತಿ. ಅದಕ್ಕೋಸ್ಕರ ನಾವು ಈ ರೊಟ್ಟಿ ಹಿಟ್ಟು ಯಾವತ್ತು ತೆಳ್ಳು ನಾದ್ಕೋಬಾರ್ದು. ಒಂದು ಸರಿಗೆ ಈ ರೀತಿ ಗಟ್ಟಿಯಾಗೇ ಇರಬೇಕದು. ನೋಡಿ ಅದಕ್ಕೆ ನಾದ್ಕೊಂಬಿಟ್ಟು ನಾವು ಒಂದು ದೊಡ್ಡ ಸೈಜ್ ಈರುಳ್ಳಿ ಅಷ್ಟು ಹಿಟ್ಟು ತೊಗೊಂಡು ರೊಟ್ಟಿ ತೊಟ್ಕೊತಾ ಇದ್ದೀವಿ. ಇಲ್ಲಾಂದರೆ ಒಂದು ನಿಂಬೆಹಣ್ಣಿಗಿಂತ ಒಂಚೂರು ಜಾಸ್ತಿ ತೊಗೋಬೇಕು. ನೋಡಿ ಈ ರೀತಿ ಕೈಯಿಂದ ತೊಟ್ಕೊಂಬಿಟ್ಟು ಆಮೇಲೆ ನಾವು ಉತ್ಕೊತೀವಿ ಲತ್ತುಡಿಯಿಂದ. ನಮ್ಮ ಕಡೆ ಉತ್ಕೊತೀವಿ ಅಂತಾರೆ, ಕೆಲವರು ಲಟ್ಟಿಸ್ತೀವಿ ಅಂತಾರೆ. ನಮ್ಮ ಕಡೆ ಇದೆ ಹೇಳೋದು, ರೊಟ್ಟಿ ಉತ್ತೀವಿ ಅಂತ ಹೇಳ್ತಾರೆ. ನೋಡಿ ಈ ರೀತಿ ನೋಡಿ, ಎಲ್ಲಿ ಒಡೆಯಲ್ಲ ಮತ್ತು ಅರಿಯಲ್ಲ ಕೂಡ. ಎಷ್ಟು ಚೆನ್ನಾಗಿ ಜಿಗಿ ಬಂದತೆ ಅಂತ ಹೇಳ್ಬಿಟ್ಟು ಈ ರೀತಿ ಜಿಗಿಟ್ ಮಾಡ್ಕೋಬೇಕು. ಹಂಗಾದ್ರೆ ನೀವು ಹೆಂಗಾದ್ರೂ ಉದ್ಬೋದು ರೊಟ್ಟಿನ. ಹೆಂಗೆ ಉತ್ತೀರಿ ಹಂಗೆ ಬರ್ತಾವೆ ರೊಟ್ಟಿ. ನೋಡಿ ಹೊಸ್ದಾಗಿ ಕಲಿಯೋರು ಕೂಡ ಮಾಡ್ಬೋದು. ಚಪಾತಿ ಉದ್ದಿದಂಗೆ ಸುಲಭವಾಗಿ ಅಗರಕ್ಕೆ ಉದ್ದಬೇಕು. ಸ್ವಲ್ಪ ಚಪಾತಿ ಅಷ್ಟು ಭಾರ ಬಿಡೋಂಗಿಲ್ಲ ರೊಟ್ಟಿಗೆ. ನಿಮಗೇನೋ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಫಸ್ಟ್ ಟೈಮ್ ಮಾಡ್ತಿದ್ದೇವೆ ಅಂದ್ರೆ ಮಾಡ್ಕೊಬೋದು ರೀ. ಈ ರೀತಿ ಸ್ವಲ್ಪನೇ ಜಿಗಿ ಮಾಡ್ಕೊಂಬಿಟ್ಟು ಚಿಕ್ಕ ಲೋಟದಾಗಿಂದ 1 ಲೋಟ ನೀರು ಇಟ್ಬಿಟ್ಟು ಸ್ಟಾರ್ಟಿಂಗ್ ನೀವು ಮಾಡ್ಕೊತ 2 ರೊಟ್ಟಿ 3 ರೊಟ್ಟಿ ಮಾಡ್ಕೊತ ಕಲಿಬೋದು ಆರಾಮಾಗಿ.
ಇವಾಗ ಹಂಚು ಕೂಡ ಕಾದಿತ್ತು. ನಾವು ರೊಟ್ಟಿ ಹಾಕೋತಿದ್ದೀವಿ ನೋಡಿ. ರೊಟ್ಟಿ ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಈ ರೀತಿ ನೀರನ್ನ ಹಚ್ಕೋಬೇಕು ರೊಟ್ಟಿಗೆ. ರೊಟ್ಟಿ ಕೂಡ ಬೆಂದೈತೆ ಅನ್ನೋದು ಚೆಕ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಬೇಯಬೇಕು. ನಮ್ದು ಹಂಚೇನು ಅಷ್ಟು ಸರಿ ಇಲ್ಲರಿ ರೊಟ್ಟಿ ಬೇಯಿಸೋಕೆ. ಇನ್ನೊಂದು ಥರದ ಹಂಚು ಬರ್ತಾವೆ, ಅದು ತರಬೇಕು. ತರೋಕ್ಕಾಗಿಲ್ಲ, ಇದ್ರಾಗ ಬೇಯಿಸ್ತದೆ ನೋಡಿ. ಮಾರ್ಕೆಟ್ಗೆ ಹೋದಾಗೆಲ್ಲ ನೆನಪೇ ಬರಲ್ಲ ಅದು. ಇಲ್ಲಿ ಮಸ್ಕ ಕೂಡ ಸಾಂಬಾರು ಕೂಡ ರೆಡಿ ಆಯ್ತು ನೋಡಿರಿ. ನನ್ನ ಮಗಳು ಮಸ್ತ್ ಒಗ್ಗರಣೆಗೆ ಹಾಕಿಲ್ಲ. ಈ ಕಡೆ ರೈಸ್, ಪಲ್ಯ, ಸಾಂಬಾರೆಲ್ಲ ರೆಡಿ ಆಯಿತು. ಇನ್ನೇನು ರೊಟ್ಟಿ ಆದರೆ ಮುಗೀತು ನೋಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಕೂಡ ನಾವು ಅದೇ ರೀತಿ ಮಾಡ್ಕೊಂಡಿದ್ದೀವಿ. ಚಪಾತಿ ಬಂದಂಗೆ ಬರ್ತಾವೆ, ಚೆನ್ನಾಗಿ ಬರ್ತವೆ. ಅದಕ್ಕೆ ನೀವು ಇದೇ ರೀತಿ ಮಾಡ್ಕೊಂಬಿಡಿ, ಜಿಗಿ ಮಾಡ್ಕೊಂಡು ಸುಟ್ಕೊಳ್ಳಿ, ಚೆನ್ನಾಗಿರುತ್ತೆ ರೊಟ್ಟಿನ ಅಂತ ಹೇಳ್ತಾ ನಾವು ಯಾವ ರೀತಿ ರೊಟ್ಟಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀರು ಹಚ್ಕೊಂಬಿಟ್ಟು ಈ ರೀತಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಿಮ್ಮ ಮನೇಲಿ ಒಂದು ಚೆನ್ನಾಗಿರೋದು ಕಟಂಬಟ್ಟಿ ತೊಗೊಂಬಿಟ್ಟು ಈ ರೀತಿ ರೊಟ್ಟಿಗೆ ಒತ್ಕೋಬೇಕು. ಒತ್ಕೊಂಡು ಎರಡು ಕಡೆಗೂ ಎಲ್ಲ ಕಡೆಗೆ ಬೇಯಿಸ್ಕೋಬೇಕು. ಸುತ್ತಲೂ ರೊಟ್ಟಿನ ಸುತ್ತಲೂ ಸೈಡೆಲ್ಲ ಬೇಯಿಸ್ಬೇಕು ನೀಟಾಗಿ ರೊಟ್ಟಿ. ಈ ರೀತಿ ನೋಡಿದ್ರಲ್ಲ ಎಷ್ಟು ಸಿಂಪಲ್, ಎಷ್ಟು ಬೇಗನೆ ಆಗುತ್ತೆ ರೊಟ್ಟಿ. ಎಷ್ಟೋ ಜನ ರೊಟ್ಟಿ ಕಷ್ಟ ಅಂತೇಳ್ಬಿಟ್ಟು ಇತ್ತೀಚಿನಾಗೆ ರೊಟ್ಟಿನ ಮಾಡಲ್ಲ ಯಾರು. ಇಲ್ಲಿ ಪಲ್ಯ ಕೂಡ ಆಗಿತ್ತು, ಎಲ್ಲರಿಗೂ ಊಟಕ್ಕೆ ಕೊಡ್ತಾಯಿದ್ದೀವಿ ನೋಡಿ. ಅಷ್ಟು ಜಿಗಿ ಮಾಡ್ಕೊಂಡ್ವಲ್ಲ ಒಂದು ಲೋಟದಲ್ಲಿ. ಇಷ್ಟೊಂದು ರೊಟ್ಟಿಗಳಾಗಿದ್ದಾವೆ, ಒಂದು 25 ರೊಟ್ಟಿಗಳಾಗಿದ್ದಾವೆ. ಇಲ್ಲಿಗೆ ಲಾಗನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ.